ಗುರು ವೈಭವ್ ಸೂರ್ಯವಂಶಿ ಅವರು ಸಖತ್ತಾಗಿ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ರಾಜಸ್ಥಾನ್ ರಾಯಲ್ಸ್ ಅವರು ಫೈನಲ್ಗೆ ಎಂಟ್ರಿ ಕೊಡೋಕ್ಕಾಗಲಿಲ್ಲ. ಗುಜರಾತ್ ಟೈಟನ್ಸ್ ಅವರು ಸಖತ್ ಡಾಮಿನೇಟ್ ವಿಕೆಟ್ನ ಗಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಡಿದಕ್ಕೋಸ್ಕರ ಅವ್ರು ಗೆದ್ದರೆ ಕ್ರೆಡಿಟ್ ಕೊಡಲೇಬೇಕು. ಇವತ್ತಿನ ಮ್ಯಾಚ್ ಏನೇನಾಯಿತು ಮತ್ತು ವೈಭವ್ ಸೂರ್ಯವಂಶಿ ಅವರು ಯಾವ ರೀತಿ ಆಡೋರು ಮತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಯಾವ ರೀತಿ ಬೆಟರ್ ಮಾಡೋದಾಯಿತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕಿನ್ಫೋ. ಇವರು ಫಸ್ಟ್ ಆಫ್ ಆಲ್ ಇದು ರಾಜಸ್ಥಾನ್ ರಾಯಲ್ಸ್ ಅವರು ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. SSV ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಅವರು ಎಂದಿನಂತೆ ಓಪನಿಂಗ್ ಪೇರ್ ಆಗಿ ಬರ್ತಾರೆ ಅಂತ ಹೇಳೋದು. ಆದರೆ SSV ಜೈಸ್ವಾಲ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮೊಹಮ್ಮದ್ ಸಿರಾಜ್ ಅವರಿಗೆ ಔಟ್ ಆಗ್ತಾರೆ ಅಂತ ಹೇಳೋದು. ಧ್ರುವ್ ಜುರೇಲ್ ಕೂಡ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಅಂತ ಹೇಳೋದು. ಅವರು ಕೂಡ ರಬಾಡ ಅವರಿಗೆ ವಿಕೆಟ್ನ ಒಪ್ಪಿಸ್ತಾರೆ ಅಂತ ಹೇಳೋದು. ಅಲ್ಲಿಂದ ವೈಭವ್ ಸೂರ್ಯವಂಶಿ ಹಾಗೂ ರವೀಂದ್ರ ಜಡೇಜಾ ಅವರು ಒಳ್ಳೆ ಪಾರ್ಟ್ನರ್ಶಿಪ್ನ ಕಲೆ ಆಗ್ತಾರೆ ಗುರು. ವೈಭವ್ ಸೂರ್ಯವಂಶಿ ಅವರು ಅಂತ ಪವರ್ ಪ್ಲೇಲಿ ಅಷ್ಟೊಂದಿನ ರನ್ಸು ಸ್ಕೋರ್ ಮಾಡಿದ್ರಲ್ಲೂ ಇಷ್ಟು ನಿಧಾನಕ್ಕೆ ಆಡಿದ್ರು ಕೂಡ ಅವ್ರು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. 96 ನೋಡಿದರೆ ಸೆಂಚುರಿ ಪಕ್ಕ ಮಿಸ್ ಆಯ್ತಿದ್ದು ವೈಭವ್ ಸೂರ್ಯವಂಶಿಗೆ ಅಂತ ಹೇಳೋದು. ಯಾಕೆಂದರೆ ಆ ರೀತಿ ಕೇಪಬಿಲಿಟಿ ಇದೆ ಗುರು. 4 ರನ್ ಅಷ್ಟೇ, ಮೊನ್ನೆ ಮ್ಯಾಚಲ್ಲೂ ಅಷ್ಟೇ 3 ರನ್ನಿಂದ ಸೆಂಚುರಿ ಮಿಸ್ ಆಯಿತು. ಇವತ್ತು ಕೂಡ ಬರೀ 4 ರನ್ನಿಂದ ಸೆಂಚುರಿ ಮಿಸ್ ಆಯಿತು ಅಂತ ಹೇಳೋದು. 700 ರನ್ಸ್ನ ಸ್ಕೋರ್ ಮಾಡಿದ್ದಾರೆ ಗುರು ವೈಭವ್ ಸೂರ್ಯವಂಶಿ ಅವರು. ಇಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳೋದು. ಆದರೆ ಈ ನೆಕ್ಸ್ಟ್ ಅವ್ರನ್ನ ನೋಡೋಕ್ಕಾಗೋದಿಲ್ಲ, ನೆಕ್ಸ್ಟ್ ಸೀಸನ್ IPL ನಾವು ನೋಡೋಕ್ಕಾಗೋದು ಅಂತ ಹೇಳೋದು. ಯಾಕಂದರೆ ರಾಜಸ್ಥಾನ್ ರಾಯಲ್ಸ್ ಅವರು ಎಲಿಮಿನೇಟ್ ಆಗಿ ಔಟ್ ಆಗಿದ್ದಾರೆ ಅಂತಲೇ ಹೇಳೋದು. ಇದು ಸಖತ್ತಾಗಿ ಆಡಿದ್ದಾರೆ ಗುಜರಾತ್ ಟೈಟನ್ಸ್ ಅವರು. ಅದಾದಮೇಲೆ ಇಲ್ಲಿ ರವೀಂದ್ರ ಜಡೇಜಾ ಅವ್ರಿಗೆ ಸ್ವಲ್ಪ ನಿಗಲ್ಲಾಗ್ಬಿಟ್ಟು ಔಟ್ ಆಗ್ತಾರೆ, ರಿಟೈರ್ಡ್ ಆಗ್ತಾರೆ. ಅದಾದಮೇಲೆ ಇಲ್ಲಿ ಬರ್ತಾರೆ ನಿಮಗೆ ರಿಯಾನ್ ಪರಾಗ್ ಬರ್ತಾರೆ. ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಮತ್ತು ದರ್ಶನ್ ಶಣಕ ಅವ್ರು ಬರ್ತಾರೆ, ಅವರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ, ಬೇಗನೆ ಔಟ್ ಆಗ್ತಾ ಇರ್ತಾರೆ ಅಂತ ಹೇಳೋದು. ಜೋಫ್ರಾ ಆರ್ಚರ್ನ ಕಳಿಸಿರ್ತಾರೆ. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಜೋಫ್ರಾ ಆರ್ಚರ್. ಅದಕ್ಕೆ ಕಾರಣ ಪ್ರಮೋಟ್ ಮಾಡಿರ್ತಾರೆ. ಅಷ್ಟೊಂದು ರನ್ಸ್ ಮಾಡೋದ್ರಿಂದ ಜೋಫ್ರಾ ಆರ್ಚರ್ ಕೂಡ ಔಟ್ ಆಗ್ತಾರೆ ಅಂತ ಹೇಳೋದು. ಅದಾದಮೇಲೆ ನಿಮಗೆ ರವೀಂದ್ರ ಜಡೇಜಾ ಅವರು ವಾಪಸ್ ಬರ್ತಾರೆ, ಚೆನ್ನಾಗಿ ಆಡ್ತಾ ಇರ್ತಾರೆ ಗುರು. ಅದಾದಮೇಲೆ ನಿಮಗೆ ವೈಭವ್ ಸೂರ್ಯವಂಶಿ ಅವರು 96ರಲ್ಲಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಯಾವ ರೀತಿ ಆಡ್ತಾ ಇರ್ತಾರೆ ಅಂತ ವೈಭವ್ ಸೂರ್ಯವಂಶಿ ಅವ್ರಿಗೂ ಆಪೋನೆಂಟ್ ಪ್ಲೇಯರ್ಸ್ಗಳಿಗೆ ಭಯ ಬರ್ಸ್ಬಿಡ್ಬೇಕು, ನಾವು ಈ ಮ್ಯಾಚೇ ನಾವು ಗೆಲ್ಲಕ್ಕೆ ಆಗೋದಿಲ್ಲ ರೇಂಜ್ಗೆ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಬ್ಯಾಟಿಂಗ್ ಆಡ್ಬಿಟ್ಟಿರ್ತಾರೆ ಅಂತ ಹೇಳೋದು. ಈ ಲಾಸ್ಟ್ ಓವರ್ ಗಂಟೆನಾರು ವೈಭವ್ ಸೂರ್ಯವಂಶಿ ಅವರು ಇದ್ದಿದ್ರೆ ಪಕ್ಕ ಸೆಂಚುರಿನ ಸ್ಕೋರ್ ಮಾಡಿ 150 ರೇಂಜ್ ಹೊಡೆದ್ಬಿಡ್ತಾ ಇದ್ರು, ಹೇಳೋಕ್ಕಾಗ್ತಿರಲಿಲ್ಲ. ಆ ರೀತಿ ಕೇಪಬಿಲಿಟಿ ವೈಭವ್ ಸೂರ್ಯವಂಶಿ ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳೋದು ಗುರು. ಸಖತ್ತಾಗಿ ಆಡ್ತಾ ಇರ್ತಾರೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ನಿಮಗೆ ಡುನೋಮನ್ ಫರೇರಾ ಅಂತ ಹೇಳೋದು. ಡುನೋಮನ್ ಫರೇರಾ ಅಂತ ಸಖತ್ತಾಗಿ ಆಡ್ತಾರೆ ಗುರು. 38 ರನ್ ಹೊಡಿತಾರೆ ಬೇರೆ 12 ಬಾಲದಿಂದ. ಸಖತ್ತಾಗಿ ಆಡಿ 200+ ರನ್ಸ್ನ ಟಾರ್ಗೆಟ್ ಆಗಿ ಕೊಡ್ತಾರೆ ಗುರು. 214 ರನ್ ಆರಾಮಾಗಿ ಚೇಸ್ ಮಾಡ್ತಾರೆ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು ಅಂತ ಅಂದ್ಕೊಂಡಿದೆ. ಯಾಕಂತೇಳಿದ್ರೆ ಅಷ್ಟು ಚೆನ್ನಾಗಿ ಬ್ಯಾಟಿಂಗಲ್ಲಿ ಟಾಪಲ್ಲಿ ಆಡ್ತಾ ಇರೋದು ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್ ಅಂತ ಹೇಳೋದು. ವೈಭವ್ ಸೂರ್ಯವಂಶಿ ಅವರಿಗೆ ನೀವು ಕ್ರೆಡಿಟ್ ಕೊಡಲೇಬೇಕು. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಮೆಚುರಿಟಿನ ತೋರಿಸ್ತಾ ಇದ್ದಾರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತ ಹೇಳಿದ್ರೆ. ವಿಕೆಟ್ಸ್ ಬಿದ್ದರೆ ಸ್ಲೋ ಆಡ್ತಾರೆ, ವಿಕೆಟ್ ಬೀಳಿಲ್ಲ ಅಂದರೆ ಡಾಮಿನೇಟ್ ಮಾಡಿ ಬಿಸಾಕ್ತಾ ಇದ್ದಾರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತ ಹೇಳೋದು. ಮತ್ತು SSV ಜೈಸ್ವಾಲ್ ಅವರು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಈ ಸೀಸನ್ ಅಂತ ಹೇಳೋದು. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ನಿಮಗೆ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಗುರು. ಸಖತ್ತಾಗಿ ಆಡ್ತಾರೆ ಅಂತ ಹೇಳೋದು. ಪವರ್ ಪ್ಲೇಲಿ 69 ರನ್ಗೆ ನೋದಲ್ಸ್ ಇರುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇನ್ನು ಮ್ಯಾಚೇ ನಿಲ್ಸಲ್ಲ ಅಂತ ಹೇಳ್ಬೋದು. 169 ರನ್ಗಳಿಗೆ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಸಖತ್ತಾಗಿ ಪಾರ್ಟ್ನರ್ಶಿಪ್ ಬರುತ್ತೆ ಇಲ್ಲಿ. ಎಷ್ಟು ಅನ್ಲಕ್ಕಿ ಅಂತ ಹೇಳಿದ್ರೆ ನೀವು ಸಾಯಿ ಸುದರ್ಶನ್ ಅವ್ರಿಗೆ RCB ಅಗೇನೆಸ್ಟ್ ಕೂಡ ಇಲ್ಲಿ ಇನ್ಸೈಡ್ ಎಡ್ಜ್ ಆಗಿ 4 ಹೋಗುತ್ತೆ. ಈ ಮ್ಯಾಚು ಕೂಡ 4 ಹೋಗುತ್ತೆ. ಆದರೆ ಎಷ್ಟು ಅನ್ಲಕ್ಕಿ ಅಂತ ಹೇಳಿದ್ರೆ ಸಾಯಿ ಸುದರ್ಶನ್ ಅವರು ಅಲ್ಲಿ ಬಾಯಲ್ಲು ಎಲ್ಲೋ ಹೋಗ್ತದೆ ಮತ್ತು ಬ್ಯಾಟ್ ಎಲ್ಲೋ ಹೋಗ್ತದೆ, ಫ್ಲೈ ಆಗ್ಬಿಟ್ಟು ವಿಕೆಟ್ಗೆ ಹೊಡೀತು ಅಂತ ಹೇಳೋದು. ಸಖತ್ ಅನ್ಲಕ್ಕಿ ಡಿಸ್ಮಿಸಲ್ ಅಂತ ಹೇಳೋದು. ಶುಭ್ಮನ್ ಗಿಲ್ ಅಂತೂ ಕೆಳಗೆ ಕೂತ್ಕೊಬಿಡ್ತಾರೆ. ಯಾಕಂದರೆ ಸಖತ್ ಇಂಪಾರ್ಟೆಂಟ್ ವಿಕೆಟ್, ಅಲ್ಲಿಂದ ಏನು ಬೇಕಾದ್ರೂ ಆಗ್ಬೋದಾಯಿತು ಅಂತ ಹೇಳೋದು. ಒಳ್ಳೆ ಅವ್ರ ಕೆಲಸ ಅವ್ರು ಮಾಡಿದ್ರು. ಒಟ್ಟಿನಲ್ಲಿ 32 ಬಾಲದೇನೋ 58 ರನ್ ಸಖತ್ತಾಗಿ ಸ್ಕೋರ್ ಮಾಡಿರ್ತಾರೆ. ಇಲ್ಲಿ ಮ್ಯಾಚ್ನ ಟರ್ನ್ ಮಾಡಿದ್ದು ಶುಭ್ಮನ್ ಗಿಲ್ ಅಂತ ಹೇಳ್ಬೋದು ಗುರು. ಸಖತ್ತಾಗಿ ಸೆಂಚುರಿನ ಸ್ಕೋರ್ ಮಾಡ್ಕೊಳ್ತಾರೆ. 104 ರನ್ ಹೊಡಿತಾರೆ, ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಆಮೇಲೆ ಜಾಸ್ ಬಟ್ಲರ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಮತ್ತು ನಿಮಗೆ ವಾಷಿಂಗ್ಟನ್ ಸುಂದರ್ ಹಾಗೂ ರಾಹುಲ್ ತಿವಾಟಿ ಅನ್ನೋರು ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಗುರು. ಫೈನಲ್ಗೆ 3ನೇ ಬಾರಿ ಎಂಟ್ರಿ ಕೊಡ್ತಾ ಇದ್ದಾರೆ ಗುಜರಾತ್ ಟೈಟನ್ಸ್ ಅವರು. ಆಶೀಶ್ ನೆಹ್ರಾ ಕೋಚಿಂಗಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಗುಜರಾತ್ ಟೈಟನ್ಸ್ ಅವರು. ಆಡಿರುವಂಥ 5 ಸೀಸನ್ 4 ಸೀಸನ್ ಪ್ಲೇ ಆಫ್ಸೇ ಬಂದಿದ್ದಾರೆ. ಅದರಲ್ಲಿ 3 ಸೀಸನ್ ಫೈನಲ್ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಪರ್ಫಾರ್ಮೆನ್ಸ್ನ ಕೊಟ್ಕೊಂಡು ಬಂದಿದ್ದಾರೆ ಗುಜರಾತ್ ಟೈಟನ್ಸ್ ಅವರು ಅಂತ ಹೇಳೋದು. ಬ್ಯಾಡ್ ಲಕ್ ಫಾರ್ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತ ಹೇಳೋದು ಗುರು. ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳೋರು ನಿಮಗೆ ನೆನಪಿಗೆ ಬರದೆ ವೈಭವ್ ಸೂರ್ಯವಂಶಿ ಅಂತ ಹೇಳೋದು. ಮೊದಲೆಲ್ಲ ಸಂಜು ಸ್ಯಾಮ್ಸನ್ ಅವ್ರು ನೆನಪು ಬರ್ತಾ ಇದ್ರು, ಮತ್ತು ನಿಮಗೆ ಜೋಫ್ರಾ ಆರ್ಚರ್ ಅವ್ರು ನೆನಪು ಬರ್ತಾ ಇದ್ದಾರೆ. ಈಗ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳೋರು ಫಸ್ಟ್ ನೆನಪಿಗೆ ಬರೋದೇ ನಿಮಗೆ ವೈಭವ್ ಸೂರ್ಯವಂಶಿ ಅನ್ನೋದು. ಆ ರೀತಿ ಡಾಮಿನೇಟ್ ಮಾಡಿ ಬಿಸಾಕಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ಸಖತ್ತಾಗಿ ಆಡಿದ್ದಾರೆ, ನೋ ಡೌಟ್ ಅಬೌಟ್ ದಟ್. ಮತ್ತು ಚೆನ್ನಾಗಿ ಫೈನಲ್ಗೆ ಬಂದಿದ್ದಾರೆ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು. ನಮ್ಮ RCB ಕಾಂಪಿಟೇಷನ್ ಕೊಡೋಕ್ಕೆ ಬಂದಿದ್ದಾರೆ ಅಂತ ಹೇಳೋದು. ನಿಮಗೆ ಅನಿಸ್ತದೆ ಈಗ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.